ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ WPL ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇವತ್ತು ಮೊದಲ ಮ್ಯಾಚ್ ಇರುವಂತದ್ದು RCB ವರ್ಸಸ್ MI ನ ಮೊದಲ ಮ್ಯಾಚ್. ಅದು ಎಷ್ಟೊತ್ತಿಗೆ ಆಗ್ತಾ ಇದೆ, ಅದೇ ರೀತಿ ಎಲ್ಲ ಆಗ್ತಾ ಇರುವಂತದ್ದು, ಅದೇ ರೀತಿ ನಮ್ಮ RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಬರಬಹುದು ಅನ್ನೋದನ್ನ ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ 100% ತಿಳಿಸ್ಕೊಡ್ತೇನೆ. ಅದೇ ರೀತಿ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರುವಂತದ್ದು ಎಲ್ಲವನ್ನ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡೋಂತ ಹೇಳಿ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟ್ ಹೋಗೋದ್ರೆ ಮೊದಲೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ MI ನ ಮೊದಲ ಮ್ಯಾಚ್ ಇವತ್ತು ಆಗ್ತಾ ಇರುವಂತದ್ರಿಂದ ಅದು ಎಲ್ಲಿ ಆಗ್ತಾ ಇರುವಂತದ್ದು ಕೇಳೋದಾದ್ರೆ ಎಸ್ ನವಿ ಮುಂಬೈಯಲ್ಲಿ ಆಗ್ತಾ ಇರುವಂತ ಡಿವೈ ಪಾಟೀಲ್ ಸ್ಟೇಡಿಯಂ ಅಲ್ಲಿ ನವಿ ಮುಂಬೈಯಲ್ಲಿ. ಅದು ವಾಂಖೇಡ್ ಸ್ಟೇಡಿಯಂ ಅಲ್ಲೂ ಅಲ್ಲ, ನನ್ನ ಪ್ರಕಾರ ನವಿ ಮುಂಬೈ ಅಂತ ಬಂದ್ರೆ ಹೆಚ್ಚಿನದಾಗಿ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್, ಜಸ್ಟ್ ಫ್ಲೋಯಿಂಗ್ ರನ್ಸ್ ಅಷ್ಟೇ ಬಿಟ್ಟರೆ ನನ್ನ ಪ್ರಕಾರ ಚೇಸಿಂಗ್ ತೆಗೆದುಕೊಂಡ್ರೆ ಉತ್ತಮವಾಗಿರುತ್ತೆ. ಟಾಸ್ ವಿನ್ ಆದವರು 100% ಸ್ಮಿತಿ ಆರ್ ಹರ್ಮನ್ಪ್ರೀತ್ ಕೌರ್ ಯಾರೇ ಕೂಡ ಟಾಸ್ ವಿನ್ ಆದ್ರು ನನ್ನ ಪ್ರಕಾರ ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಆಯ್ಕೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಿರೋದ್ರಿಂದ ಸ್ವಲ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾತಾಡೋರು ಹೆಚ್ಚಿನದಾಗಿ ಲೋ ಸ್ಕೋರ್ಗೆ ಹೆಚ್ಚಿನದಾಗಿ ಕಚ್ಕೊಳ್ಳೋದಂತ ಹೌದು. ನಮ್ಮ RCB ಅಂಡ್ MI ನ ಬೌಲಿಂಗ್ ಅಟ್ಯಾಕ್ ಬ್ಯಾಟಿಂಗ್ ಎರಡು ಸೈಡ್ ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇರೋದ್ರಿಂದ ಎರಡು ಟೀಮ್ 100% ಟಕ್ಕರ್ ಕೊಡೋದಂತ ಹೌದು. ಇವತ್ತಿನ ಮ್ಯಾಚ್ 7:30ಕ್ಕೆ ಆಗ್ತಿರುವಂತದ್ರಿಂದ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಟಾಸ್ 100% ಕ್ರೂಷಲ್ ಆಗೋದಂತ ಹೌದು ನಮ್ಮ ಮುಂಬೈಯಲ್ಲಿ. ನಮ್ಮ ಪ್ರಕಾರ ನಾ ಹೇಳ್ದಲ್ಲ, ಟಾಸ್ ವಿನ್ ಆದವರು 100% ಇಲ್ಲಿ ಚೇಸಿಂಗ್ ಕಡೆನೆ ಹೋಗ್ತಾರೆ ಬ್ಯಾಟಿಂಗ್ ಗಿಂತ ಹೆಚ್ಚಿನದಾಗಿ. ಸ್ಮಿತಿ ಆರ್ ಹರ್ಮನ್ಪ್ರೀತ್ ಕೌರ್ ಯಾರೇ ಆದ್ರೂ ಕೂಡ 7:30ಕ್ಕೆ ಆಗ್ತಾ ಇರುವಂತದ್ದು ಪಿಚ್ ರಿಪೋರ್ಟ್ಸ್ ಎಲ್ಲ ಹೇಳಿದೆ 100% ನನ್ನ ಪ್ರಕಾರ ಬ್ಯಾಟಿಂಗ್ ಪ್ಯಾರಡೈಸ್. ಆದ್ರೂ ಕೂಡ ಚೇಸ್ಡೇಬಲ್ ಸ್ಕೋರ್ಸ್ ಅಂದ್ರೆ ಸ್ವಲ್ಪ ಡ್ಯೂ ಇರುವಂತ ಕಾರಣದಿಂದ ನನ್ನ ಪ್ರಕಾರ ಚೇಸಿಂಗ್ ಉತ್ತಮವಾದ ಆಯ್ಕೆ. ಎರಡು ಕ್ಯಾಪ್ಟನ್ಸ್ ಗಳು ಕೂಡ 100% ಇದನ್ನ ನಿರ್ಧಾರ ಮಾಡೋದಂತ ಹೌದು. ಅದೇ ರೀತಿಯಾಗಿ ಸ್ಟ್ರಾಂಗೆಸ್ಟ್ ಸೈಡ್ ಇರುವಂತ ಎರಡು RCB ಅಂಡ್ MI ಒನ್ ಆಫ್ ದ ಬೆಸ್ಟ್ 5 ಮ್ಯಾಚಸ್, ಕೊನೆಯ 5 ಮ್ಯಾಚಸ್ ಅಲ್ಲಿ ಒಂದೇ ಒಂದು RCB ವಿನ್ ಆಗಿರುವಂತ ಮತ್ತೆ 4-4 ಎಲ್ಲ ಕ್ಲೋಸ್ ಗೇಮ್ಸ್ ಗಳೇ ಆಗಿರುವಂತದ್ದು. ಆದ್ರೂ ಕೂಡ ನನ್ನ ಪ್ರಕಾರ ಮುಂಬೈ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಹೈ ಟೀಮ್ ಅಲ್ಲಿ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇಟ್ಕೊಂಡಿರುವಂತ 100% ಆ ರೀತಿ ಇರುವಂತದ್ದು ಅವ್ರ ಟೀಮ್ ಕೂಡ. ನನ್ನ ಪ್ರಕಾರ RCB ಕೂಡ ಸ್ಟ್ರಾಂಗ್ ಇರ್ತಿತ್ತು. ಏನು ಎಲಿಸ್ ಪೆರಿ ಒಂದು ಇದ್ದದ್ದಾದ್ರೆ ಮಸ್ಟ್ ಬಿ ಒನ್ ಆಫ್ ದ ಟಫೆಸ್ಟ್ ಸೈಡ್ ಆಗ್ತಾ ಇತ್ತು. ಯಾಕಪ್ಪ ಅಂತ ಹೇಳಿ ಎಲಿಸ್ ಪೆರಿ ಒನ್ ಆಫ್ ದ ನಮ್ಮ RCB ಯಾವ ರೀತಿ AB ಡಿವಿಲಿಯರ್ಸ್ ಅವರು ಇದ್ರು ಅದೇ ರೀತಿಯಾಗಿ ಎಲಿಸ್ ಪೆರಿ ಅವರು ಇರ್ತಾ ಇದ್ರು ನಮ್ಮ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂದ್ರೆ RCB ಗೆ ಅಂತ ಬಂದ್ರೆ. ಅವ್ರು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡೌನ್ ಫಾಲ್ ಆಗೋದಂತ 100% ನಮ್ಮ RCB ಅಂತ ಬಂದ್ರೆ. ಇವಾಗ ನಮ್ಮ RCB ಪ್ಲೇಯಿಂಗ್ 11 ಯಾವ ರೀತಿ ಸ್ಟ್ರಾಂಗೆಸ್ಟ್ ಆಗಿ ಬರ್ಬೋದು ಅಂತ ನೋಡೋದಾದ್ರೆ ಸ್ಮೃತಿ ಮಂದನ ಗ್ರೀನ್ ವೋಲ್ ಅವರು 100% ಓಪನಿಂಗ್ ಮಾಡ್ತಾರೆ ಇವರಿಬ್ಬರೇ. ನಂಬರ್ 3 ಅಲ್ಲಿ ಡ್ಯಾನ್ ಅಂತ ಹೇಮಲತ್ ಅವ್ರು ಬರ್ತಾರೆ. ನಂಬರ್ 4 ಅಲ್ಲಿ ರಿಚಾ ಘೋಷ್. ನಂಬರ್ 5 ಅಲ್ಲಿ ಗ್ರೇಸ್ ಹ್ಯಾರಿಸ್, ನೆಡಲ್ ಡಿ ಕ್ಲರ್ಕ್, ಪೂಜಾ ವಸ್ತೇಕರ್, ರಾಧಾ ಯಾದವ್, ಶ್ರೇಯಾಂಕ ಪಾಟೀಲ್, ಅರುಂಧತಿ ರೆಡ್ಡಿ ಅಂಡ್ ಲೋರ್ನಾ ಬೆಲ್ 100% ಇಂಗ್ಲೆಂಡ್ ನ ಫಾಸ್ಟ್ ಬೌಲರ್ ರೋಲ್ನ ಬೆಲ್ 100% ಪ್ಲೇಯಿಂಗ್ 11 ಅಲ್ಲಿ ಬರ್ತಾರೆ ಅಂತ ಇವತ್ತು ಅನಿಸ್ತಾ ಇರುವಂತದ್ದು. ನಮ್ಮ RCB ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಕೂಡ ಇಲ್ಲಿ ಪೂಜಾ ವಸ್ತೇಕರ್, ರಾಧಾ ಯಾದವ್, ಶ್ರೇಯಾಂಕ ಪಾಟೀಲ್ ತನಕ ಕೂಡ ಅರುಂಧತಿ ರೆಡ್ಡಿ ಅವರು ಕೂಡ ಆಟ ಆಡುವಂತ ಕೇಪಬಿಲಿಟಿ ಹೆಚ್ಚಿನದಾಗಿ ಶ್ರೇಯಾಂಕ ಪಾಟೀಲ್ ತನಕ ಇಟ್ಕೊಂಡ್ರು ಕೂಡ ಒನ್ ಆಫ್ ದ ಬೆಸ್ಟ್ ಇರೋದಂತ ಹೇಳ್ಬೋದು ನಮ್ಮ RCB ಬ್ಯಾಟಿಂಗ್ ಲೈನಪ್ ನೋಡ್ತಾರೆ ಮಟ್ಟಿಗೆ. ನಂಗೇನು ನನ್ನ ಪ್ರಕಾರ ಕನ್ವಿನ್ಸ್ ಹಾಕೊಂಡಿರೋದು ಇವತ್ತು ನಮ್ಮ RCB ಅಂಡ್ MI ನ ಮ್ಯಾಚ್ ಅಲ್ಲಿ MI ಕಡೆನೂ ಕೂಡ ಸಾಲಿಡ್ ಹಾಕೊಂಡಿರೋದು. ಅವ್ರ ಓಪನರ್ಸ್ ಗಳು ನಂಬರ್ 3 ಅಲ್ಲಿ ಬರುವಂತ ಪ್ಲೇಯರ್ಸ್ ಗಳು ಸಿಕ್ಕಾಪಟ್ಟೆ ಜನ ಇರುವಂತದ್ದು. ನೆಡಲ್ ಸೆಟ್ರ್ ಬ್ರಂಟ್ ಅಂಡ್ ಹರ್ಮನ್ಪ್ರೀತ್ ಕೌರ್ ಆಗಿರುವಂತದ್ದು, ಅಥವಾ ವೆಸ್ಟ್ ಇಂಡೀಸ್ ನ ಒನ್ ಆಫ್ ದ ದೈತ್ಯ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಾರೆ. ಅದೇ ರೀತಿ ಬೌಲಿಂಗ್ ಅಟ್ಯಾಕ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಬೌಲರ್ಸ್ ಗಳು ಇರುವಂತದ್ದು MI ಕಡೆ ನೋಡ್ತಾರೆ ಮಟ್ಟಿಗೆ. ನಮ್ಮ RCB ಕೂಡ ಇದಾರೆ. ಯಾವ್ಯಾವ ರೀತಿ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಫಾರ್ಮ್ ಯಾವ ರೀತಿ ಕಂಟಿನ್ಯೂ ಆಗ್ತಾ ಇರತ್ತೆ, ಅದೇ ರೀತಿ ಅವರ ಫಾರ್ಮ್ ಯಾವ ರೀತಿ ಇರುವಂತದ್ದು ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿರುವಂತದ್ದು. ಇವತ್ತಿನ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ಮೊದಲಾಗಿ ವಿನ್ ಪ್ರಿಡಿಕ್ಷನ್ ಕಡೆ ಯಾರು ವಿನ್ ಆಗಬಹುದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಟಾಸ್ ಹೆಚ್ಚಿನ ಕ್ರೂಷಿಯಲ್ ಆಗುತ್ತೆ. ಟಾಸ್ ವಿನ್ ಆದವರು ನನ್ನ ಪ್ರಕಾರ 70 to 80% ಮ್ಯಾಚ್ ವಿನ್ ಆಗುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಕಡೆ ನೋಡೋದಾದ್ರೆ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಟಫ್ ಸೈಡ್ ಹಾಕೊಂಡು, ಯಾಕಪ್ಪ ಅಂತ ಹೇಳಿದ್ರೆ MI ನಲ್ಲಿ ನೋಡ್ತಾ ಇರುವಂತ ಪ್ಲೇಯರ್ಸ್ ಎಲ್ಲ ಕೂಡ ಫಾರ್ಮಲ್ ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ಇಲ್ಲಿ ನಮ್ಮ RCB ಅದೇ ಎಲಿಸ್ ಪೆರಿ ಒಂದು ಬಿಗ್ ಮಿಸ್ಟೇಕ್ ಅಷ್ಟೇ ಬಿಟ್ಟರೆ ನಮ್ಮ RCB ಸ್ವಲ್ಪ ಡೌನ್ ಫಾಲ್ ಆಗಿರುವಂತದ್ದು. ಇವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ, ಸ್ಮಿತ್ ಒಂದು ಒಳ್ಳೆ ಫಾರ್ಮಲ್ ಇರುವಂತದ್ದು ಹೌದು, ರಿಚಾ ಘೋಷ್ ಇರುವಂತದ್ದು, ಆದ್ರೆ ಇವರೆಲ್ಲ ಯಾವ ರೀತಿ ಫಾರ್ಮಲ್ ಇದಾರೆ ಅಂತ 100% ಗೊತ್ತಿಲ್ಲ. ಒಟ್ನಲ್ಲಿ ಫಸ್ಟ್ ಒಂದ್ 2 ಮ್ಯಾಚ್ ಆದ ತಕ್ಷಣ ಗೊತ್ತಾಗುತ್ತೆ ಯಾವ ರೀತಿ ಫಾರ್ಮಲ್ ಇರೋದು, ರನ್ಸ್ ನ ಹೊಡಿತಾರೆ ಇಲ್ವಾ ಅಂತ. ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ MI ಕಡೆ ಹೆಚ್ಚಿನಾಗಿ ವಾಲುವಂತ ಸಾಧ್ಯತೆ. ಎಸ್ ನಾ RCB ಫ್ಯಾನ್ ಆದ್ರೂ ಕೂಡ ಇವತ್ತಿನ ಮ್ಯಾಚ್ ವಿನ್ನಿಂಗ್ ಕಡೆ ಹೇಳೋದಾದ್ರೆ ನನ್ನ ಪ್ರಕಾರ MI ವಿನ್ ಆಗುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನಿಸ್ತದೆ. ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು RCB ವರ್ಸಸ್ MI ನ WPL ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು. ನಿಮ್ಗೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ IPL ಕ್ರಿಕೆಟ್ ನ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.